ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ, ಇದೀಗ 2 ವರ್ಷದ ಸರ್ಕಾರಿ ಕೋಟಾದ ಬಿ.ಎಡ್ ಸೀಟು ಬೇಕು ಅಂತ ಆನ್‌ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿರುವಂತಹ ಅಭ್ಯರ್ಥಿಗಳಿಗೆ ಇದೀಗ 3ನೇ ಸುತ್ತಿನ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರದಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಯಾವಾಗ ಪ್ರಕಟ ಆಗುತ್ತೆ ಥರ್ಡ್ ರೌಂಡ್‌ದು ಅಂತ ಅಭ್ಯರ್ಥಿಗಳಿಗೆ ಒಂದು ಪ್ರಶ್ನೆ ಇರೋಂಥದ್ದು. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಿದ್ದೀರಾ ಅಂತ ಹೇಳ್ಬೋದು. ಸೊ ಆಪ್ಷನ್ ಎಂಟ್ರಿ ಯಾವಾಗ ಕ್ಲೋಸ್ ಆಗುತ್ತೆ, ಕೊನೆಯ ದಿನಾಂಕ ಯಾವಾಗಿದೆ, ನಂತರದಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದನ್ನ ಯಾವ ದಿನದಂದು ಪ್ರಕಟಗೊಳ್ಳುವಂತ ಸಾಧ್ಯತೆ ಇದೆ, ಸದ್ಯಕ್ಕಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ಒಂದು ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬಿ.ಎಡ್ ಆಗಿರ್ಬೋದು, ಟಿಇಟಿಗೆ ಸಂಬಂಧಪಟ್ಟಂತೆ, ಸಿಟಿಇಟಿಗೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನೀವು ಮಾಹಿತಿಗಳನ್ನು ಪಡ್ಕೊಂತ ಇರ್ತೀರಾ. ಉಚಿತವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತ ನಾನು ತಿಳಿಸ್ತಾ ಹೆಚ್ಚುವರಿ ಮಾಹಿತಿಗಳು ಬೇಗ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಏನಾದ್ರು ಕೋಚಿಂಗ್ ಮಾಹಿತಿಗಳು ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಬಿ.ಎಡ್ನ ಒಂದು ಕೋಚಿಂಗ್ನ ಕೂಡ ಒಂದು ಜಾಯ್ನ್ ಆಗ್ಬೋದಾಗಿರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಂತರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಲಹೆ ಮಾರ್ಗದರ್ಶನಗಳ ಒಂದು ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನಾವು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಹೆಚ್ಚುವರಿ ಮಾಹಿತಿಗಳಲ್ಲಿ ಲಭ್ಯ ಆಗ್ತಾ ಇರುತ್ತೆ. ನೀವು ಮೆಂಬರ್ ಆಗೋದ್ರ ಮುಖಾಂತರ ಮೆಂಬರ್ಸ್ ಓನ್ಲಿ ವಿಡಿಯೋಸ್ನ ಕೂಡ ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಹೆಚ್ಚುವರಿ ಉಪಯುಕ್ತ ಮಾಹಿತಿಗಳು ನಿಮಗೆ ಲಭ್ಯ ಆಗ್ತಾ ಇರುತ್ತೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಅಂತ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಏನಿರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಿದ್ದಾರೆ. ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ 29ನೇ ತಾರೀಕು 2025ರ ತನಕನೂ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡಿಸೆಂಬರ್ ತಿಂಗಳ 23, 2025ರಂದು ಅಭ್ಯರ್ಥಿಗಳಿಗೆ 3ನೇ ಸುತ್ತಿಗೆ ಸಂಬಂಧಪಟ್ಟಂತೆ 2 ರೌಂಡ್ಗಳ ಬಳಿಕ ಎಷ್ಟು ಸೀಟ್ಸ್ಗಳು ಅವೈಲಬಲ್ ಇದೆ, ಉಳಿಕೆ ಆಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರ್ಟ್ಸ್ ಹಾಗೂ ಸೈನ್ಸ್ ಅಭ್ಯರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಅಭ್ಯರ್ಥಿಗಳಿಗೆ ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿ ಮಾಹಿತಿಯನ್ನು ಕೊಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಕೂಡ ತಿಳಿಸಿದ್ರು, ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗ್ತದೆ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆಗೆ ಅಂತ ಮಾಹಿತಿನ ಕೂಡ ತಿಳಿಸಿದ್ರೆ. ಆ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಎಲ್ಲ ಅಭ್ಯರ್ಥಿಗಳು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ. ಯಾವ ತರ ಮೊಬೈಲ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡೋದು ಅಂತ ಕೂಡ ವಿಡಿಯೋ ಇದೆ, ಅದನ್ನ ವೀಕ್ಷಣೆ ಮಾಡಬಹುದಾಗಿರುತ್ತೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಲಹೆ ಮಾರ್ಗದರ್ಶನಗಳನ್ನ ಹಾಗೂ ಒಂದು ಟಿಪ್ಸ್ ಗಳನ್ನ ಕೂಡ ಒಂದು ಮೆಂಬರ್ ಓನ್ಲಿ ವಿಡಿಯೋಸ್ ನಿಮಗೆ ಸಿಗುತ್ತೆ. ಬೆಸ್ಟ್ ಕಾಲೇಜ್ ಯಾವ ತರ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಕೂಡ, ಹಾಗೆ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು ಗೊತ್ತಾಗ್ತಿಲ್ಲ. ಕಳೆದ ರೌಂಡ್ಸ್ ಗಳಲ್ಲೂ ಕೂಡ ನಮಗೆ ಸ್ಟಾರ್ ಮಾರ್ಕ್ಗಳು ಬಂದಿತ್ತು ಅಥವಾ ಸ್ಟಾರ್ ಮಾರ್ಕ್ಗಳು ಬರ್ತಿದ್ದಾವೆ, ನಮ್ಮ ಒಂದು ಹೆಸರುಗಳು ಬಂದಿಲ್ಲ, ಏನ್ ಕಾರಣ ಹಾಗೆ ಏನು ಗೊತ್ತಾಗ್ತಿಲ್ಲ ನಮಗೆ ಬಿ.ಎಡ್ ನ ಒಂದು ಪ್ರಕ್ರಿಯೆಗಳು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ನೀವು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರದಲ್ಲಿ, ನಮ್ಮ ಜೊತೆಗೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ, ಸೌಲಭ್ಯ ಇರುತ್ತೆ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ನೂರಾರು ಐಡಿಗಳಿಂದ ಮೆಸೇಜ್ಗಳು ಬರ್ತಿರುತ್ತೆ. ನಿಮ್ಮ ಮೆಸೇಜ್ ಆ ಸಂದರ್ಭದಲ್ಲಿ ನಮಗೆ ತಲುಪ್ತೇನೆ ಹೋಗ್ಬೋದಾಗಿರುತ್ತೆ. ನೀವು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಿ ಮೆಸೇಜ್ ಹಾಕೋದ್ರ ಮುಖಾಂತರದಲ್ಲಿ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಅಂತ ಕೂಡ ತಿಳಿಸ್ತಾ, ಎಲ್ಲ ಒಂದು ಹೆಚ್ಚಿಗೆ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ನೀವು ಕೂಡ ಸರ್ಕಾರಿ ಕೋಟಾ ಸೀಟನ್ನ ಪಡ್ಕೊಳ್ಳೋದಕ್ಕೆ ಅದು ಸಹಾಯ ಕೂಡ ಆಗುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಗೈಡೆನ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಈಗ ಅಭ್ಯರ್ಥಿಗಳಿಗೆ ಒಂದು ಥರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತೆಲ್ಲ ಕೇಳ್ತೀರಿ. ಅಭ್ಯರ್ಥಿಗಳಿಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಆಫಿಷಿಯಲ್ ಒಂದು ಟೆಲಿಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಸೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಎಲಿಜಿಬಲ್ ಲಿಸ್ಟ್, ಸೆಲೆಕ್ಷನ್ ಲಿಸ್ಟ್ ಎಲ್ಲ ಪ್ರಕಟ ಆದಾಗಲೂ ಕೂಡ ಅಲ್ಲೇ ಸಿಗ್ತಾ ಇರುತ್ತೆ. ಸೊ ಅಭ್ಯರ್ಥಿಗಳು ಯಾವ್ದಾದ್ರು ಚೆಕ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹೋಗಿ ಜಾಯ್ನ್ ಆಗಿರ್ಬೋದಾಗಿರುತ್ತೆ. ಅಲ್ಲೇ ಕ್ವಿಕ್ ಮಾಹಿತಿಗಳು ಸಿಗ್ತಾ ಇರುತ್ತೆ ನಿಮಗೆ. ಸೊ ಒಂದು ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆದಾಗಲೂ ಕೂಡ ಅಲ್ಲೇ ಹಾಕಿರ್ತೀವಿ ಅಂತ ಹೇಳ್ತಾ, ಸೊ ಪ್ರಮುಖವಾಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಪ್ರಶ್ನೆ ಇದೆಯಲ್ಲ, ಸದ್ಯಕ್ಕೆ ಡಿಸೆಂಬರ್ ತಿಂಗಳ 29ನೇ ತಾರೀಕು 2025 ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಅಭ್ಯರ್ಥಿಗಳಿಗೆ ಅದು ಕೆಲವೊಂದು ಸಂದರ್ಭದಲ್ಲಿ ಏನಾಯ್ತು, ಸೆಕೆಂಡ್ ಒಂದು ಕೂಡ ನೀವು ಅಬ್ಸರ್ವ್ ಮಾಡಿರಬಹುದಾಗಿರುತ್ತೆ. ಆಪ್ಷನ್ ಎಂಟ್ರಿಗೆ ಕೊಟ್ಟಂತ ದಿನಾಂಕಕ್ಕಿಂತ ಸ್ವಲ್ಪ ದಿನಾಂಕಗಳು ಹಿಂದೆ ಮುಂದೆ ಆಯಿತು, ಅಂದ್ರೆ ಮುಂದಕ್ಕೆ ಕೂಡ ಹೋಯ್ತು ಅಂತ ಹೇಳ್ಬೋದಾಗಿರುತ್ತೆ. ಆಪ್ಷನ್ ಎಂಟ್ರಿಗಳ ದಿನಾಂಕ ಇತ್ತು, ಹಾಗೆ ಅನ್ಕೊಂಡು ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ 29ಗೆ ಅಂತ ಡೇಟ್ ಹೇಳಿದ್ದಾರೆ. ಇನ್ನ ನಾವು 30ನೇ ತಾರೀಕು ತನಕ ಇರ್ಬೋದು, 31 ತನಕ ಇರ್ಬೋದಾ, ಹಾಗೆ ಅನ್ಕೊಂಡು ಆಪ್ಷನ್ ಎಂಟ್ರಿ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಇಲಾಖೆ ಕಡೆಯಿಂದ ಏನಾದ್ರು ಎಕ್ಸ್ಟೆಂಡ್ ಅನ್ನ ಮಾಡಿದ್ರೆ ಅವ್ರೇನು ಮಾಹಿತಿನ ಕೊಡಲ್ಲ, ಜಸ್ಟ್ ಓಪನ್ ಆಗಿರುತ್ತೆ ಅಷ್ಟೇ ವೆಬ್ಸೈಟ್. ಕೆಲವೊಂದು ಸಂದರ್ಭದಲ್ಲಿ ಆ ತರ ಆಗದೆ ಇರುವಂತ ಸಾಧ್ಯತೆಗಳು ಇರುತ್ತೆ. ಆ ಕಾರಣಕ್ಕೆ ಅವ್ರು ಕೊಟ್ಟಂತ ದಿನಾಂಕದ ತನಕ ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡ್ತೀರಿ, ನಂತರ ದಿನದಲ್ಲಿ ಓಪನ್ ಇದ್ರೆ ಮಾಡಬಹುದಿರುತ್ತೆ. ಬಟ್ ನೀವು ಆಪ್ಷನ್ ಎಂಟ್ರಿನ ಅವ್ರು ಕೊಟ್ಟಂತ ದಿನಾಂಕ ಮುಗಿದಿತ್ತು, ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಓಪನ್ ಇತ್ತು ಅಂತ ಸಡನ್ ಆಗಿ ಏನಾರ ವೆಬ್ಸೈಟ್ಗಳು ಆಫ್ ಆಯಿತು ಅಂದ್ರೆ ನಿಮಗೆ ಸಮಸ್ಯೆ ಆಗಬಹುದಿರುತ್ತೆ. ಆ ಕಾರಣಕ್ಕೆ ಅದನ್ನ ಕೂಡ ಗಮನದಲ್ಲಿ ಇಟ್ಕೊಂಡಿರಿ. ಸೊ ಆ ಒಂದು ಸಂದರ್ಭದಲ್ಲಿ ಮೈಡಿಯಲ್ಲಿ ಎಷ್ಟು ಕಾಲೇಜ್ ಇರುತ್ತೆ ಅದನ್ನ ಮಾತ್ರ ಪರಿಗಣಿಸ್ಬಿಡ್ತಾರೆ. ಸೊ ವೆಬ್ಸೈಟ್ ಏನಾರ ಆಫ್ ಆಗೋಯ್ತು, ಸಡನ್ ಆಗಿ ಏನಾರ ಆಯಿತು ಅನ್ನೋ ಸಂದರ್ಭದಲ್ಲಿ ಆ ಕಾರಣಕ್ಕೆ ಡಿಸೆಂಬರ್ ತಿಂಗಳ 29, 2022 ತನಕ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಓಕೆನಾ, ಆಪ್ಷನ್ ಎಂಟ್ರಿ ಮಾಡಿದಂತ ಅಭ್ಯರ್ಥಿಗಳು ಮಾತ್ರ ಪರಿಗಣಿಸ್ತೇವೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಇದೀಗ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಕೇಳ್ತಿರಲ್ಲ, ಅಭ್ಯರ್ಥಿಗಳು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಇದೇ ವರ್ಷ ಅಂದ್ರೆ 2025 ಕೊನೆ ಆಗಿರೋದ್ರಿಂದ ಡಿಸೆಂಬರ್ ತಿಂಗಳ 29 ತನಕ ಆಪ್ಷನ್ ಎಂಟ್ರಿ ಇರುತ್ತೆ. ಡಿಸೆಂಬರ್ ತಿಂಗಳ 29ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 31ನೇ ತಾರೀಕಿನ ತನಕ ಅಭ್ಯರ್ಥಿಗಳು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಈ ಒಂದು ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ. ಅಥವಾ ಪ್ರಕಟ ಆಗಿಲ್ಲ ಅಂದ್ರೂ ಕೂಡ ಇದೇ ವಾರದಲ್ಲಿ, ಅಂದ್ರೆ ಅಭ್ಯರ್ಥಿಗಳಿಗೆ ಡಿಸೆಂಬರ್ ತಿಂಗಳ ಕೊನೆ ವಾರ ಅಥವಾ ಜನವರಿ ತಿಂಗಳ ಮೊದಲ ವಾರ ಏನಿದೆಯಲ್ಲ, ಈ ಒಂದು ದಿನಗಳಲ್ಲಿ ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ ಮೊದಲ ವಾರದಲ್ಲಂತೂ 100% ಅಭ್ಯರ್ಥಿಗಳಿಗೆ ಒಂದು ಸೀಟು ಹಂಚಿಕೆ ಪಟ್ಟಿ ಏನಿದೆಯಲ್ಲ, ಅಂದ್ರೆ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಪ್ರಕಟ ಅಂತೂ ಆಗುತ್ತೆ. ಅಭ್ಯರ್ಥಿಗಳಿಗೆ ಜನವರಿ ತಿಂಗಳ 5ನೇ ತಾರೀಕಿನ ಒಳಗಡೆ ಎಲ್ಲ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಅಭ್ಯರ್ಥಿಗಳು ನಿರೀಕ್ಷೆ ಮಾಡಬಹುದಿರುತ್ತೆ. ಈ ದಿನಾಂಕಗಳೇನಿದಾವಲ್ಲ, ಡಿಸೆಂಬರ್ ತಿಂಗಳ 29ರ ನಂತರದಿಂದ ಜನವರಿ ತಿಂಗಳ 5ನೇ ತಾರೀಕಿನ ಒಳಗಡೆ ಅಭ್ಯರ್ಥಿಗಳಿಗೆ ಪ್ರಕಟ ಅಂತೂ ಆಗುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಬಂದರೂ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಲಭ್ಯ ಆಗ್ತಿರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.